ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ ಅಂತ ಜರ್ನಿ ಅಕಾಡೆಮಿ ಕ್ಲಾಸಸ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ವಿಠಲ್ ಮುಳ್ಳೂರ್. ನಾನು ಈಗಾಗಲೇ ತಮ್ಮೊಂದಿಗೆ ಭಾರತ ಸಂವಿಧಾನದ ಲಕ್ಷಣಗಳನ್ನು ಚರ್ಚಿಸ್ತಾ ಇದ್ದೇನೆ. ಈಗ ಕಳೆದ 2 ಕ್ಲಾಸ್ನಲ್ಲಿ ಭಾರತ ಸಂವಿಧಾನದ ಹಲವಾರು ಲಕ್ಷಣಗಳನ್ನು ನಾವು ನೋಡಿದ್ದೇವೆ. ಇವತ್ತಿನ ಕ್ಲಾಸ್ನಲ್ಲಿ ಅದರ ಮುಂದುವರೆದ ಭಾಗವನ್ನು ಭಾರತ ಸಂವಿಧಾನದ ಲಕ್ಷಣಗಳನ್ನು ನಾವೀಗ ಅಧ್ಯಯನ ಮಾಡೋಣ. ಅದಕ್ಕಿಂತ ಪೂರ್ವದಲ್ಲಿ ನಾನು ತಮ್ಮಲ್ಲಿ ಒಂದು ಮನವಿಯನ್ನು ಮಾಡಿಕೊಳ್ಳುತ್ತೇನೆ. ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ ಅಂತ ಜರ್ನಿ ಅಕಾಡೆಮಿ ಕ್ಲಾಸಸ್ಸಿಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ನಾನು ಭಾರತ ಸಂವಿಧಾನದ ಇನ್ನುಳಿದ ಲಕ್ಷಣಗಳನ್ನು ತಮ್ಮೊಂದಿಗೆ ನಾನು ಚರ್ಚಿಸಲು ಸಿದ್ಧನಾಗ್ತಾ ಇದ್ದೇನೆ. ಈಗ ನಾವು ಸುಮಾರು 8 ಲಕ್ಷಣಗಳನ್ನು ಅಧ್ಯಯನ ಮಾಡಿದ್ದೇವೆ ಭಾರತ ಸಂವಿಧಾನದ ಕಳೆದ ಕ್ಲಾಸ್ನಲ್ಲಿ. ಈಗ ಮುಂದುವರೆದ ಭಾಗವನ್ನು ಮತ್ತೆ ನಾವೀಗ ಭಾರತ ಸಂವಿಧಾನದ ಲಕ್ಷಣಗಳನ್ನು ಅಧ್ಯಯನ ಮಾಡೋಣ. 9ನೇ ಲಕ್ಷಣ ನೋಡೋದಾದರೆ ಪ್ರಸ್ತಾವನೆ ಅನ್ನೋ ಭಾಗವನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. ಈಗ ಈ ಪ್ರಸ್ತಾವನೆ ಅನ್ನುವಂಥದ್ದು ಏನು? ಹಾಗಾದರೆ ಪ್ರಸ್ತಾವನೆ ಅಂದ್ರೆ ಏನು? ಭಾರತ ಸಂವಿಧಾನ ಲಕ್ಷಣಗಳಲ್ಲಿ ಪ್ರಸ್ತಾವನೆ ಕೂಡ ಒಂದಾಗಿದೆ. ಹಾಗಾದರೆ ಪ್ರಸ್ತಾವನೆ ಅಂದ್ರೆ ಏನು ಅನ್ನೋದು ಕೂಡ ನಾವು ನೋಡಬೇಕಾಗ್ತದೆ. ಪ್ರಸ್ತಾವನೆಯು ಸಂವಿಧಾನದ ಕನ್ನಡಿ ಅಂತ ಕರೀತಾರೆ, ಸಂವಿಧಾನದ ಒಡವೆ ಅಂತ ಕರೀತಾರೆ, ಸಂವಿಧಾನದ ಆತ್ಮ ಅಂತ ಕರೀತಾರೆ, ಸಂವಿಧಾನದ ಪರಿಚಯಕ ಅಂತ ಕರೀತಾರೆ, ಸಂವಿಧಾನದ ಆರಂಭ ಅಂತ ಕೂಡ ಕರೀತಾರೆ. ಪ್ರಸ್ತಾವನೆಯನ್ನು ನಾವು ನೋಡಿದ ತಕ್ಷಣ ಭಾರತ ಸಂವಿಧಾನ ಎಂಥದ್ದು ಅನ್ನೋದು ಕೂಡ ಸಮಗ್ರವಾಗಿ ಓದೋದ್ರ ಬದಲಾಗಿ ಬರೀ ಪ್ರಸ್ತಾವನೆ ನೋಡಿದಾಗ ಅದು ಎಂಥದ್ದು ಅನ್ನೋದು ಕೂಡ ನಮಗೂ ಮತ್ತು ವಿದೇಶಿಯರಿಗೂ ಕೂಡ ಅರ್ಥವಾಗುವಂಥದ್ದು. ಇಡೀ ಸಂವಿಧಾನವನ್ನೇ ಪರಿಚಯ ಮಾಡಿಕೊಡುವಂಥದ್ದೇ ಪ್ರಸ್ತಾವನೆ ಆಗಿರ್ತದೆ. ಇದಕ್ಕಾಗಿ ಇದನ್ನು ಪ್ರಸ್ತಾವನೆಯನ್ನು ಆರಂಭಿಕ, ಪರಿಚಯಕ ಅಂತ ಕೂಡ ಕರೀತಾರೆ, ಆರಂಭದ ಸಾಲು ಅಂತ ಕರೀತಾರೆ, ಆರಂಭದ ನುಡಿ ಅಂತಲೂ ಕರೀತಾರೆ, ಪ್ರಸ್ತಾವನೆ ಸಂವಿಧಾನದ ಒಡವೆ ಅಂತ ಕರೀತಾರೆ, ಹಲವಾರು ರೀತಿಯಲ್ಲಿ ಸಂವಿಧಾನದ ಆತ್ಮ ಕೂಡ ಅಂತ ಕರೀತಾರೆ. ಈ ಹಲವಾರು ರೀತಿಯಲ್ಲಿ ಇರ್ತಕ್ಕಂಥ ಈ ಪ್ರಸ್ತಾವನೆ ಭಾಗವನ್ನು ನಾವು ಅಧ್ಯಯನ ಮಾಡಬೇಕಾಗ್ತದೆ. ಈ ಪ್ರಸ್ತಾವನೆ ಅಂದ್ರೆ ಏನಂತ ನಾವು ತಿಳಿದಾಯಿತು. ಇಡೀ ಸಂವಿಧಾನದ ಇರ್ತಕ್ಕಂಥ ಗುರಿ ಮತ್ತು ಉದ್ದೇಶಗಳು ಏನು ಅನ್ನೋದನ್ನು ತಿಳಿಸಿಕೊಡುವಂಥದ್ದೇ ಪ್ರಸ್ತಾವನೆ ಆಗಿರ್ತದೆ. ಇದು ಸಂವಿಧಾನದ ಆರಂಭ ಅಂತ ಕರಿತೀವಿ. ಅದೇ ರೀತಿ ಸಂವಿಧಾನದ ಆತ್ಮ ಅಂತ ಕರೀತಾರೆ. ಹಾಗಾದರೆ ಇದ್ರ ಮೇಲೆ ಕ್ವಶನ್ ಬಂದಿದೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ. ಪ್ರಸ್ತಾವನೆಯನ್ನು ಸಂವಿಧಾನದ ಆತ್ಮ ಅಂತ ಕರೆದವರು ಯಾರು? ಪ್ರಸ್ತಾವನೆಯನ್ನು ಸಂವಿಧಾನದ ಆತ್ಮ ಎಂದು ಕರೆದವರು ಯಾರು? ಮಾಜಿ ನ್ಯಾಯಮೂರ್ತಿ ಆದಂಥ ಸುಪ್ರೀಂ ಕೋರ್ಟಿನ ಮೊಹಮ್ಮದ್ ಅದಾತುಲ್ಲಾ ಅನ್ನುವಂಥವರು ಈ ಸಂವಿಧಾನದ ಪ್ರಸ್ತಾವನೆಯನ್ನು ಆತ್ಮ ಮತ್ತು ಹೃದಯ ಅಂತ ಕರೀತಾರೆ. ಈ ಪ್ರಸ್ತಾವನೆ ಭಾಗವನ್ನು ಸ್ವಲ್ಪ ನೋಡೋದಾದರೆ ಇದ್ರ ಮೇಲೆ ಬರ್ತಕ್ಕಂಥ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನು ನೋಡೋದಾದರೆ ಈ ಪ್ರಸ್ತಾವನೆಯನ್ನು ಯಾವ ದೇಶದಿಂದ ಎರವಲು ಪಡ್ಕೊಂಡಿದ್ದೀವಿ? ಪ್ರಸ್ತಾವನೆ ಅನ್ನುವಂಥ ಭಾಗವನ್ನು ಅಮೆರಿಕ ದೇಶದಿಂದ ಎರವಲು ಪಡ್ಕೊಂಡಿದ್ದೀವಿ. ಎಲ್ಲಿಂದ? ಅಮೆರಿಕ ಸಂವಿಧಾನದಿಂದ ಎರವಲು ಪಡ್ಕೊಂಡಿದ್ದೀವಿ. ಈ ಪ್ರಸ್ತಾವನೆಯನ್ನು ಏನು ಹೇಳ್ಕೊಡ್ತದಪ್ಪ ಅಂದರೆ ಒಂದು ಸಂವಿಧಾನದ ಗುರಿ ಮತ್ತು ಉದ್ದೇಶಗಳನ್ನು ತಿಳಿಸಿಕೊಡುವಂಥ ಭಾಗವಾಗಿರೋದ್ರಿಂದ ಇದರ ಪ್ರಸ್ತಾವನೆ ಅಂತ ನಾವು ಕರಿತಾ ಹೋಗ್ತೀವಿ. ಈ ಪ್ರಸ್ತಾವನೆಯನ್ನು ಪ್ರಥಮ ಬಾರಿಗೆ ಮಂಡಿಸಿದವರು ಯಾರು ಅಥವಾ ಇದು ಪ್ರಸ್ತಾವನೆ ಯಾರ ಕೊಡುಗೆ ಕೂಡ ಅಂತ ಪ್ರಶ್ನೆ ಮಾಡ್ತಾರೆ. ಪ್ರಸ್ತಾವನೆಯು ಯಾರ ಕೊಡುಗೆ ಅಥವಾ ಇದನ್ನು ಮಂಡಿಸಿದವರು ಯಾರು ಅಂತ ಕೂಡ ಕೇಳ್ತಾರೆ. ಪ್ರಸ್ತಾವನೆ ಯಾರ ಕೊಡುಗೆಪ್ಪ ಅಂದರೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಕೊಡುಗೆ ಆಗಿರ್ತದೆ. ಯಾರ ಕೊಡುಗೆ? ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಪ್ರಸ್ತಾವನೆ ಕೊಡುಗೆ ಆಗಿರ್ತದೆ. ಯಾಕಪ್ಪ ಅಂದ್ರೆ ಇದರ ಇತಿಹಾಸವನ್ನು ನೋಡಿದಾಗ 1946 ಡಿಸೆಂಬರ್ 13ರಂದು ಏನಾಗ್ತದ? 1946 ಡಿಸೆಂಬರ್ 13ರಂದು ಏನಾಗ್ತದ? ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಏನು ಮಾಡ್ತಾರ? ಸಂವಿಧಾನಗಳ ಉದ್ದೇಶಗಳು ಅಥವಾ ಸಂವಿಧಾನಗಳ ನಿರ್ಣಯ ಅಥವಾ ಸಂವಿಧಾನಗಳ ಠರಾವನ್ನು ಹೊರಡಿಸ್ತಾರೆ. ಯಾವಾಗ? ಸಂವಿಧಾನಗಳ ನಿರ್ಣಯ ಅಥವಾ ಸಂವಿಧಾನಗಳ ಉದ್ದೇಶಗಳ ನಿರ್ಣಯ ಅಥವಾ ಠರಾವನ್ನು ಯಾವಾಗ ಹೊರಡಿಸ್ತಾರೆ? ಡಿಸೆಂಬರ್ 13, 1946ರಂದು ಪಂಡಿತ್ ಜವಾಹರ್ಲಾಲ್ ನೆಹರು ಏನು ಮಾಡ್ತಾರೆ? ಉದ್ದೇಶಗಳ ನಿರ್ಣಯ ಅಥವಾ ಉದ್ದೇಶಗಳ ಠರಾವನ್ನು ಹೊರಡಿಸ್ತಾರೆ. ಅದನ್ನೇ ಸಂವಿಧಾನದ ಪ್ರಸ್ತಾವನೆಯಲ್ಲಿ ನಾವು ಕಾಣ್ತಾ ಹೋಗ್ತೀವಿ. 1946 ಡಿಸೆಂಬರ್ 13ರಂದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಉದ್ದೇಶಗಳ ನಿರ್ಣಯ ಅಥವಾ ಠರಾವನ್ನು ಹೊರಡಿಸಿದ್ದು ಡಿಸೆಂಬರ್ 13, 1946 ಆಗಿರ್ತದೆ. ಅದರಲ್ಲಿ ಇದ್ದಂಥ ಎಷ್ಟು ಅಂಶಗಳು ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ಎಷ್ಟು ಅಂಶಗಳನ್ನು ಒಳಗೊಂಡಿತ್ತು ಆ ಠರಾವು? 8 ಅಂಶಗಳನ್ನು ಒಳಗೊಂಡಿತ್ತು. ಎಷ್ಟು? 8 ಅಂಶಗಳನ್ನು ಆ ಠರಾವು ಒಳಗೊಂಡಿತ್ತು. ಹಾಗಾದರೆ ಸಂವಿಧಾನ ರಚನಾ ಸಭೆಯು ಉದ್ದೇಶಗಳ ನಿರ್ಣಯವನ್ನು ಯಾವಾಗ ಅಂಗೀಕಾರ ಮಾಡ್ಕೊಳ್ತದ? ಜನವರಿ 22, 1947ರಂದು ಏನು ಮಾಡ್ತದ? ಸಂವಿಧಾನ ರಚನಾ ಸಮಿತಿಯು ಡಿಸೆಂಬರ್ 13, 1946ರಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಹೊರಡಿಸಿದಂಥ ಉದ್ದೇಶಗಳ ನಿರ್ಣಯ ಅಥವಾ ಠರಾವನ್ನು ಅಂಗೀಕಾರ ಮಾಡ್ಕೊಳ್ತದ. ಅದನ್ನೇ ಸಂವಿಧಾನದ ಪ್ರಸ್ತಾವನೆ ಭಾಗದಲ್ಲಿ ನಾವು ಕಾಣ್ತಾ ಹೋಗ್ತೀವಿ.
ಅದಕ್ಕೆ ಪ್ರಸ್ತಾವನೆ ಯಾರ ಕೊಡುಗೆ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ಪ್ರಸ್ತಾವನೆಯು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಕೊಡುಗೆ ಅಂತ ಹೇಳಬೇಕಾಗ್ತದೆ. ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಪ್ರಸ್ತಾವನೆಯ ಕರಡು ರಚನೆ ಯಾರು ಮಾಡಿದ್ದು ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ಪ್ರಸ್ತಾವನೆಯ ಕರಡು ರಚನೆಯನ್ನು ಯಾರು ಮಾಡಿದ್ದು ಅಂತ ಕೇಳಿದ್ದಾರೆ. ಅದೇ ರೀತಿ ಇದಕ್ಕೆ ನಾವು ಉತ್ತರ ಕೊಡಬೇಕಾಗಿದ್ದು BN ರಾಯ್. ಯಾರು? BN ರಾಯ್ ಅವರು ಪ್ರಸ್ತಾವನೆಯ ಕರಡನ್ನು ಸಿದ್ಧಪಡಿಸಿದವರು ಅಂತ ನಾವು ಕೇಳ್ತಾ ಹೋಗ್ಬೇಕಾಗ್ತದ. ಅದೇ ತರನಾಗಿ ನಮ್ಮ ಭಾರತ ಸಂವಿಧಾನದಲ್ಲಿ ನಾವು ಪ್ರಸ್ತಾವನೆ ಭಾಗವನ್ನು ನೋಡ್ತಾ ಹೋಗ್ತೀವಿ. ಆದರೆ ಪ್ರಶ್ನೆಯನ್ನು ಕೇಳ್ತಾರೆ, ನಮ್ಮ ಭಾರತ ಸಂವಿಧಾನದ ಪ್ರಸ್ತಾವನೆ ಪ್ರಾರಂಭದ ಭಾಗ ಯಾವುದು ಅಂತ ಕೇಳ್ತಾರೆ. ಅದಕ್ಕೆ ಭಾರತೀಯರಾದ ನಾವು ಅನ್ನುವಂಥ ಅದು ಪ್ರಾರಂಭದ ಭಾಗ. ಪ್ರಸ್ತಾವನೆ ಪ್ರಾರಂಭದ ಅಥವಾ ಮೊದಲನೇ ಅಂತ ಯಾವುದು ಅಂತ ಕೇಳಿದಾಗ ನಾವು ಭಾರತೀಯರಾದ ನಾವು ಅಂತ ಹೇಳ್ತೀವಲ್ಲ, ಅದೇ ಪ್ರಸ್ತಾವನೆ ಪ್ರಾರಂಭದ ಭಾಗ. ಅಂತ್ಯ ಈ ಸಂವಿಧಾನವನ್ನ ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ ಎನ್ನುವಂಥದ್ದು ಕೊನೆಯ ವ್ಯಾಖ್ಯೆ ಆಗ್ತಾ ಹೋಗ್ತದೆ. ನಮ್ಮ ಸಂವಿಧಾನದಲ್ಲಿ ಇರ್ತಕ್ಕಂಥ ಪ್ರಸ್ತಾವನೆ ಯಾವ ರೂಪದಲ್ಲಿದೆಯಪ್ಪ ಅಂದರೆ, ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸಾಲಮ್ಲಿ ರಿಸಲ್ಟ್ ಟು ಕಾನ್ಸ್ಟಿಟ್ಯೂಟ್ ಇಂಡಿಯಾ ಇಂಟು ಎ ಸರ್ಜನ್ ಸೋಷಲಿಸ್ಟ್ ಸೆಕ್ಯುಲರ್ ಡೆಮೋಕ್ರೆಟಿಕ್ ಆ್ಯಂಡ್ ರಿಪಬ್ಲಿಕ್ ಆ್ಯಂಡ್ ಟು ಸೆಕ್ಯೂರ್ ಟು ಆಲ್ ಇಟ್ಸ್ ಸಿಟಿಜನ್ ಜಸ್ಟಿಸ್ social, economic and political, liberty of thought, expression, belief, faith and worship, equality and of opportunities are promote among them all, paternity assuring the dignity of the individual, unity and integrity of the nation in Constitution Assembly this 26th day of the November 1949 do hereby adopt, enact and give to ourselves this Constitution ಅನ್ನುವಂಥದ್ದು ನಾವು ಭಾರತ ಸಂವಿಧಾನದಲ್ಲಿ ನಮ್ಮ ಪ್ರಸ್ತಾವನೆ ರೂಪವನ್ನು ನೋಡ್ತಾ ಹೋಗ್ತೀವಿ. ನಮ್ಮ ಭಾರತ ಸಂವಿಧಾನವನ್ನು ನಾವು ಯಾವಾಗ ಅಂಗೀಕಾರ ಮಾಡ್ಕೊಂಡಿದ್ದೀವಿ ಅಂತ ಕೂಡ ಪ್ರಶ್ನೆ ಬರ್ತದೆ. ಇದರ ಮೇಲೆ 1949 ನವೆಂಬರ್ 26ರಂದು ನಮ್ಮ ಪ್ರಸ್ತಾವನೆಯಲ್ಲಿ ನಾವು ಹೇಳ್ತಾ ಹೋಗ್ತೀವಿ ನಮ್ಮ ಸಂವಿಧಾನ ನಾವು ಅಂಗೀಕರಿಸಿಕೊಂಡಿದ್ದೀವಿ ಅಂತೇಳಿ. ಇದನ್ನು ಎಲ್ಲಿ ಹೇಳಿದ್ದಾರೆ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ಅದು ಪ್ರಸ್ತಾವನೆಯ ಕೊನೆಯ ವಾಕ್ಯದಲ್ಲಿ ಬರ್ತಾ ಹೋಗ್ತದ. ಓಕೆ, ಹಾಗಾದ್ರೆ ಪ್ರಸ್ತಾವನೆ ಮೇಲೆ ಹಲವಾರು ರೀತಿ ಪ್ರಶ್ನೆಗಳು ಕೇಳ್ತಾ ಬರ್ತಾರೆ. ಪ್ರಸ್ತುತ ಪ್ರಸ್ತಾವನೆಯಲ್ಲಿ ಎಷ್ಟು ಶಬ್ದಗಳಿವೆ ಅಂತ ಕೂಡ ಕೇಳ್ತಾರೆ. ಎಷ್ಟು ಶಬ್ದಗಳನ್ನು ಒಳಗೊಂಡಿದೆ ಇದು ಭಾರತ ಸಂವಿಧಾನ? ಪ್ರಸ್ತುತ 85 ಶಬ್ದಗಳನ್ನು ಒಳಗೊಂಡಿದೆ. ಎಷ್ಟು? 85 ಪದಗಳನ್ನು ಒಳಗೊಂಡಿದೆ. ಹಾಗಾದರೆ ಮೂಲ ಎಷ್ಟಿತ್ತು ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ಮೂಲ ಪ್ರಸ್ತಾವನೆ ಎಷ್ಟು ಶಬ್ದಗಳನ್ನು ಒಳಗೊಂಡಿತ್ತು? 82 ಶಬ್ದಗಳನ್ನು ಅಥವಾ 82 ಪದಗಳನ್ನು ಒಳಗೊಂಡಿತ್ತು. ಹಾಗಾದರೆ ಮೂಲ 82 85ಕ್ಕೆ ಏರಿಕೆ ಆದದ್ದು ಯಾವಾಗ? ಅವು ಯಾವ ಪದಗಳನ್ನು ಸೇರಿಸಲಾಯಿತು ಅಂದರೆ 1976ರಲ್ಲಿ 42ನೇ ತಿದ್ದುಪಡಿ ಮುಖಾಂತರ. ನೆನಪಿರಲಿ, 1976ರಲ್ಲಿ 42ನೇ ತಿದ್ದುಪಡಿ ಮುಖಾಂತರ ಭಾರತ ಸಂವಿಧಾನದ ಪ್ರಸ್ತಾವನೆಗೆ 3 ಪದಗಳನ್ನು ಸೇರಿಸ್ತೀವಿ. ಎಷ್ಟು? 3 ಪದಗಳನ್ನು ಸೇರಿಸ್ತೀವಿ. ಅವು ಯಾವಪ್ಪ ಅಂದರೆ ಸಮಾಜವಾದ, ಸೆಕ್ಯುಲರ್ ಅಂದರೆ ಜಾತ್ಯತೀತ, ಇಂಟಿಗ್ರಿಟಿ. 1976 42ನೇ ತಿದ್ದುಪಡಿ ಮುಖಾಂತರ ಭಾರತ ಸಂವಿಧಾನದ ಪ್ರಸ್ತಾವನೆಗೆ 3 ಪದಗಳನ್ನು ಸೇರಿಸ್ತೀವಿ. ಯಾವು? ಸಮಾಜವಾದ, ಜಾತ್ಯತೀತ, ಸಮಗ್ರತೆ. ಸೋಷಲಿಸ್ಟ್, ಸೆಕ್ಯುಲರ್, ಇಂಟಿಗ್ರಿಟಿ ಎಂಬ ಪದವನ್ನು ಭಾರತ ಸಂವಿಧಾನಕ್ಕೆ ಪ್ರಸ್ತಾವನೆಗೆ 1976 42ನೇ ತಿದ್ದುಪಡಿಗೆ ಸೇರಿಸ್ತಾ ಹೋಗ್ತೀವಿ. ಕೇಳಿದ್ದಾರೆ ಯಾವ ಪದಗಳನ್ನು ಸೇರಿಸಲಾಯಿತು ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ನೆನಪಿರಲಿ, ಜಾತ್ಯತೀತ ಜಾಸ್ತಿ ಬಂದಂಥ ಪ್ರಶ್ನೆಗಳು. ಜಾತ್ಯತೀತವನ್ನು ಯಾವಾಗ ಭಾರತ ಸಂವಿಧಾನಕ್ಕೆ ಸೇರಿಸಲಾಯಿತು ಅಂತ ಪ್ರಸ್ತಾವನೆ ಸೇರಿಸಲಾಯಿತು ಅಂದರೆ 42ನೇ ತಿದ್ದುಪಡಿ 1976ರಲ್ಲಿ ಇದನ್ನು ಸೇರಿಸ್ತಾ ಹೋಗ್ತಾರೆ. ಜಾತ್ಯತೀತ ಒಂದು, ಸಮಾಜವಾದ, ಇಂಟಿಗ್ರಿಟಿ ಅನ್ನೋ ಪದಗಳನ್ನ ಸೇರಿಸ್ತಾ ಹೋಗ್ತಾರೆ. ಮೂಲ 85 ಪದಗಳಿತ್ತು. ಈಗ ಮೂಲ 82 ಪದಗಳನ್ನು ಹೊಂದಿದ್ದು ಪ್ರಸ್ತಾವನೆಯು ಈಗ ಪ್ರಸ್ತುತ 85 ಪದಗಳನ್ನು ಒಳಗೊಂಡಿದೆ. ಹಾಗಾದರೆ ಎಷ್ಟು ಸಾಲುಗಳನ್ನು ಒಳಗೊಂಡಿದೆ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ಭಾರತ ಸಂವಿಧಾನದ ಪ್ರಸ್ತಾವನೆ ಎಷ್ಟು ಸಾಲುಗಳನ್ನು ಒಳಗೊಂಡಿದೆ? 14 ಸಾಲುಗಳನ್ನು ಒಳಗೊಂಡಿದೆ. ಎಷ್ಟು? 14 ಸಾಲುಗಳನ್ನು ಒಳಗೊಂಡಂಥ ಪ್ರಸ್ತಾವನೆಯು 85 ಪದಗಳನ್ನು ಪ್ರಸ್ತುತ ಒಳಗೊಂಡಿದೆ. 3 ಪದಗಳನ್ನು ನಾವು 1976 42ನೇ ತಿದ್ದುಪಡಿ ಮುಖಾಂತರ ಜಾತ್ಯತೀತ, ಸಮಾಜವಾದ ಮತ್ತು ಸಮಗ್ರತೆ ಅನ್ನೋ ಪದವನ್ನು ಸೇರಿಸ್ತಾ ಹೋಗ್ತೀವಿ. ಅದೇ ತರನಾಗಿ ಭಾರತ ಸಂವಿಧಾನದಲ್ಲಿ ಇರ್ತಕ್ಕಂಥ ಪ್ರಸ್ತಾವನೆಯು ಭಾರತ ಸಂವಿಧಾನದ ಭಾಗ ಹೌದು ಅಲ್ವೋ ಅನ್ನೋದು ಕೂಡ ಅದರ ಮೇಲೆ ಪ್ರಶ್ನೆ ರೈಸ್ ಆಗಿದ್ದಾವೆ. ಅದನ್ನ ಯಾವ ರೀತಿ ಕೇಳಿದಾರಪ್ಪ ಅಂದರೆ, ಭಾರತ ಸಂವಿಧಾನದ ಪ್ರಸ್ತಾವನೆಯು ಭಾರತ ಸಂವಿಧಾನದ ಭಾಗ ಹೌದು ಅಲ್ವೋ ಅನ್ನೋದನ್ನು ಯಾವ ಪ್ರಕರಣಗಳು ಹೇಳಲಾಯಿತು ಕೂಡ ಅಂತ ಪ್ರಶ್ನೆ ಕೇಳಿದ್ದಾರೆ. ಹಾಗಾದರೆ ಪ್ರಸ್ತಾವನೆಯು ಭಾರತ ಸಂವಿಧಾನದ ಭಾಗ ಎಂದು ಹೇಳಿದ ತೀರ್ಪು ಯಾವುದು ಅಂತ ಕೂಡ ಅಥವಾ ಪ್ರಕರಣ ಯಾವುದು ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ಭಾರತ ಸಂವಿಧಾನದ ಪ್ರಸ್ತಾವನೆಯು ಸಂವಿಧಾನದ ಭಾಗ ಅಂತೇಳಿ ಕೊಟ್ಟಂಥ ತೀರ್ಪು ಯಾವುದು ಅಥವಾ ಪ್ರಕರಣ ಯಾವುದು ಅಂತ ಕೇಳಿದಾಗ ಅದು 1973ರಲ್ಲಿ ಆದಂಥ ಕೇಶವಾನಂದ ಭಾರತಿ ಕೇಸ್. ಯಾವುದು? ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಕೇಸು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನು ಮಾಡ್ತದ 1973ರಲ್ಲಿ ಪ್ರಸ್ತಾವನೆ ಭಾರತ ಸಂವಿಧಾನದ ಭಾಗ ಅಂತೇಳಿ ತೀರ್ಪನ್ನು ಕೊಡ್ತಾ ಹೋಗ್ತದೆ. ಹಾಗಾದರೆ ಯಾವ ಪ್ರಕರಣದಲ್ಲಿ ಭಾರತ ಸಂವಿಧಾನದ ಪ್ರಸ್ತಾವನೆಯು ಸಂವಿಧಾನದ ಭಾಗ ಅಲ್ಲ ಅಂತ ಕೂಡ ತೀರ್ಪನ್ನು ಕೊಡ್ತದೆ ಸುಪ್ರೀಂ ಕೋರ್ಟು?
ಯಾವ ಪ್ರಕರಣದಲ್ಲಿ ಪ್ರಸ್ತಾವನೆ ಭಾರತ ಸಂವಿಧಾನದ ಭಾಗ ಅಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆಪ್ಪ ಅಂದರೆ 1960ರಲ್ಲಿ ಬೇರುಬಾರಿ ಪ್ರಕರಣದಲ್ಲಿ 1960ರಲ್ಲಿ ಸುಪ್ರೀಂ ಕೋರ್ಟ್ ಏನ್ ಮಾಡ್ತದ, ಬೇರುಬಾರಿ ಪ್ರಕರಣದಲ್ಲಿ ಪ್ರಸ್ತಾವನೆ ಭಾರತ ಸಂವಿಧಾನದ ಭಾಗ ಅಲ್ಲ ಅಂತ ಹೇಳ್ತಾ ಹೋಗ್ತದ. ನೆನಪಿರಲಿ, ಯಾವ ಪ್ರಕರಣವು ಸಂವಿಧಾನದಲ್ಲಿ ಪ್ರಸ್ತಾವನೆ ಸಂವಿಧಾನದ ಭಾಗ ಅಂತ ಹೇಳಿದ್ದು ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಕೇಸು ಪ್ರಕರಣ 1973. ಪ್ರಸ್ತಾವನೆ ಸಂವಿಧಾನದ ಭಾಗವಲ್ಲ ಅಂತ ಹೇಳಿದ್ದು 1960ರಲ್ಲಿ ಬೇರುಬಾರಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತಾ ಹೋಗ್ತದ. ಇವೆರಡರ ಮೇಲೆ ಕ್ವಶನ್ ಬರ್ತಾ ಹೋಗ್ತದ. ಮತ್ತಿನ್ನೊಂದು LIC ಪ್ರಕರಣ. LIC ಪ್ರಕರಣದಲ್ಲಿ ಪ್ರಸ್ತಾವನೆಯನ್ನು ಏನಂತ ತೀರ್ಪು ಕೊಡುತ್ತೆ ಸುಪ್ರೀಂ ಕೋರ್ಟ್, ಪ್ರಸ್ತಾವನೆ ಭಾರತ ಸಂವಿಧಾನದ ಅವಿಭಾಜ್ಯ ಅಂಗ ಅಂತ ಕೂಡ ತೀರ್ಪು ಕೊಡುತ್ತೆ. ಪ್ರಸ್ತಾವನೆ ಭಾರತ ಸಂವಿಧಾನದ ಅವಿಭಾಜ್ಯ ಅಂಗ ಅಂತೇಳಿ LIC ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಡ್ತದ. ಇದ್ರ ಮೇಲೆ ಬರ್ತಕ್ಕಂಥದ್ದು ಪ್ರಸ್ತಾವನೆಯನ್ನು ತಿದ್ದುಪಡಿ ಮಾಡಬಹುದೇ ಅಂತ ಪ್ರಶ್ನೆ ಕೇಳಿದ್ದಾರೆ. ಈಸ್ ಇಟ್ ಅಮೆಂಡಬಲ್ ಅಂತ ಪ್ರಶ್ನೆ ಮಾಡಿದ್ದಾರೆ. ಎಸ್, ಭಾರತ ಸಂವಿಧಾನದ ಪ್ರಸ್ತಾವನೆಯನ್ನು ತಿದ್ದುಪಡಿ ಮಾಡಬಹುದು, ತೆಗೆದು ಹಾಕುವಾಗಿಲ್ಲ, ಅಲ್ಲಿ ಪದಗಳನ್ನು ತೆಗೆದು ರಿಮೂವ್ ಮಾಡಕ್ಕೆ ಬರಂಗಿಲ್ಲ. ಆದರೆ ಪ್ರಸ್ತಾವನೆಯಲ್ಲಿರ್ತಕ್ಕಂಥ ತಿದ್ದುಪಡಿ ಮಾಡಬಹುದು, ಅದರ ಮೇಲೆ ಸೇರಿಸಬಹುದು ಅದರ ಒಳಗಡೆ. ಹಾಗಾದರೆ ಎಷ್ಟು ಬಾರಿ ತಿದ್ದುಪಡಿ ಆಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಪ್ರಸ್ತಾವನೆಯು ಇದುವರೆಗೆ ಎಷ್ಟು ಬಾರಿ ತಿದ್ದುಪಡಿ ಆಗಿದೆ? ಎಷ್ಟು ಬಾರಿ ಆಗಿದೆ? ಕೇವಲ 1 ಬಾರಿ ಮಾತ್ರ ಆಗಿದೆ. ಭಾರತ ಸಂವಿಧಾನದ ಪ್ರಸ್ತಾವನೆಯ ತಿದ್ದುಪಡಿ ಕೇವಲ 1 ಬಾರಿ ಮಾತ್ರ ಆಗಿದೆ. ಅದು ಯಾವಾಗ? 1976 42ನೇ ತಿದ್ದುಪಡಿ ಮುಖಾಂತರ. ಯಾವಾಗ ಕೇಶವಾನಂದ ವರ್ಸಸ್ ಕೇರಳ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟು ಸಂವಿಧಾನದ ಭಾಗ ಅಂತ ಪ್ರಸ್ತಾವನೆ ಸಂವಿಧಾನದ ಭಾಗ ಅಂತ ತೀರ್ಪು ಕೊಡ್ತು, ಅವಾಗ ಸಂಸತ್ತು ಏನು ಮಾಡ್ತು, 1976 42ನೇ ತಿದ್ದುಪಡಿ ಮುಖಾಂತರ ಪ್ರಸ್ತಾವನೆಯನ್ನು ತಿದ್ದುಪಡಿ ಮಾಡಿ 3 ಪದಗಳ ಸೇರಿಸ್ತೇವೆ. ಯಾವ? ಸಮಾಜವಾದ, ಜಾತ್ಯತೀತ ಮತ್ತು ಇಂಟಿಗ್ರಿಟಿ, ಸಮಗ್ರತೆ ಅನ್ನುವ ಪದವನ್ನು ಸೇರಿಸ್ತಾ ಹೋಗ್ತದ. ಕೇವಲ 1 ಬಾರಿ ಮಾತ್ರ ತಿದ್ದುಪಡಿ ಆಗಿದೆ. ಹಾಗಾದರೆ 42ನೇ ತಿದ್ದುಪಡಿಗೆ ನೇಮಕವಾದ ಸಮಿತಿ ಯಾವುದು ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. 42ನೇ ತಿದ್ದುಪಡಿಗೆ ನೇಮಕವಾದ ಸಮಿತಿ ಸ್ವರ್ಣ ಸಿಂಗ್ ಸಮಿತಿ. ಯಾವುದು? ಸ್ವರ್ಣ ಸಿಂಗ್ ಸಮಿತಿಯು 42ನೇ ತಿದ್ದುಪಡಿಗೆ ನೇಮಕ ಆಗ್ತದೆ. ಅದು 3 ಪದಗಳನ್ನ ಪ್ರಸ್ತಾವನೆ ಸಲ್ಲಿಸ್ತದೆ. ಅದ್ಯಾವುದು? ಸಮಾಜವಾದ, ಜಾತ್ಯತೀತ ಮತ್ತು ಸಮಗ್ರತೆ ಅನ್ನುವ ಪದವನ್ನ. ಯಾವಾಗ ಇದನ್ನು ಸೇರಿಸ್ತಾ ಹೋಗ್ತಾರಪ್ಪ ಅಂದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ. ಯಾವಾಗ? ಆಂತರಿಕ 1975ರಲ್ಲಿ ಆಂತರಿಕ ತುರ್ತು ಪರಿಸ್ಥಿತಿ ಘೋಷಣೆ ಆದಾಗ ಅವಾಗ ಸ್ವರ್ಣ ಸಿಂಗ್ ಕಮಿಟಿ ನೇಮಕ ಆಗ್ತದೆ. 1976 42ನೇ ತಿದ್ದುಪಡಿ ಮುಖಾಂತರ ಪ್ರಸ್ತಾವನೆಗೆ 3 ಪದಗಳನ್ನು ಸೇರಿಸ್ತಾ ಹೋಗ್ತಾರೆ. ಇದಿಷ್ಟು ಭಾರತ ಸಂವಿಧಾನದಲ್ಲಿ ಪ್ರಸ್ತಾವನೆ ಮೇಲೆ ಬರ್ತಕ್ಕಂಥ ಪ್ರಶ್ನೆಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ. ನೆಕ್ಸ್ಟು 10ನೇ ಭಾರತ ಸಂವಿಧಾನದ ಲಕ್ಷಣ ನೋಡೋದಾದರೆ ಏಕನಾಗರಿಕತ್ವ. ನಮ್ಮದು ಎಂಥ ರಾಷ್ಟ್ರ? ಸಂಯುಕ್ತಾತ್ಮಕ ರಾಷ್ಟ್ರ, ಸಂಯುಕ್ತತೆಯನ್ನು ಒಳಗೊಂಡಂಥ ರಾಷ್ಟ್ರ. ಅಂಥದ್ರಲ್ಲಿ ನಾವು ಕೇಂದ್ರದಲ್ಲಿ ಸರ್ಕಾರವನ್ನು ನೋಡ್ತೀವಿ, ಸ್ಥಳೀಯ ಮಟ್ಟದಲ್ಲಿ ಒಂದು ಸರ್ಕಾರ ನೋಡ್ತೀವಿ. ಆ ಥರ ಇರಬೇಕಾದ್ರೆ ಕೇಂದ್ರಕ್ಕೊಂದು ನಾಗರಿಕತ್ವ, ರಾಜ್ಯಕ್ಕೊಂದು ನಾಗರಿಕತ್ವ ನಾವು ಕಾಣಂಗಿಲ್ಲ. ಹೇಗೆ ಅಮೆರಿಕಾದಲ್ಲಿ ದ್ವೀಪರತ್ವ ಸಿಸ್ಟಮ್ ಇದೆಯೋ ಅದು ನಮ್ಮಲ್ಲಿ ಇಲ್ಲ. ಅದು ಸಂಯುಕ್ತ ರಾಷ್ಟ್ರ ಆಗಿದ್ದರೂ ಕೂಡ, ನಮ್ಮದು ಸಂಯುಕ್ತ ರಾಷ್ಟ್ರ ಆಗಿದ್ದರೂ ಕೂಡ ನಾವು ಏಕ ನಾಗರಿಕತೆಯನ್ನು ನಾವು ಅಳವಡಿಸಿಕೊಂಡಿದ್ವಿ. ಕಾರಣ ಇಷ್ಟೇ, ಇಡೀ ದೇಶದ ಅಖಂಡತೆ ಮತ್ತು ಸಹೋದರತ್ವ ಭಾವನೆಯನ್ನು ನಾವು ಕಾಪಾಡಿಕೊಳ್ಬೇಕಾಗಿರ್ತದೆ. ಅದಕ್ಕಾಗಿ ನಮ್ಮ ಸಂವಿಧಾನ ತಜ್ಞರು ಏನು ಮಾಡಿದ್ದಾರೆ? ಏಕ ನಾಗರಿಕತ್ವ ತತ್ವವನ್ನು ಸಂವಿಧಾನದಲ್ಲಿ ಹೇಳಿದ್ದಾರೆ. ಇದ್ರ ಮೇಲೆ ಪ್ರಶ್ನೆ ಯಾವ ರೀತಿ ಬರ್ತದಪ್ಪ ಅಂದ್ರೆ, ನಮ್ಮ ಭಾರತ ಸಂವಿಧಾನ ಎಂಥ ನಾಗರಿಕತೆಯನ್ನು ನೀಡಿದೆ ಅಂತ ಪ್ರಶ್ನೆ ಕೇಳ್ತಾರೆ. ನಮ್ಮ ಭಾರತ ಸಂವಿಧಾನ ಎಂಥ ನಾಗರಿಕತೆಯನ್ನು ನೀಡಿದೆ ಅಂತ ಪ್ರಶ್ನೆ ಮಾಡ್ತಾರೆ. ಅದು ಸಿಂಗಲ್ ಸಿಟಿಜನ್ಶಿಪ್, ಏಕ ನಾಗರಿಕತ್ವ, ಏಕ ಪೌರತ್ವ ಅನ್ನೋದನ್ನು ನಮ್ಮ ಭಾರತ ಸಂವಿಧಾನ ನಮಗೆ ನೀಡಿದೆ ಅಂತ ನಾವು ಹೇಳಬೇಕಾಗ್ತದೆ. ಇದು ಸ್ವಲ್ಪ ಅಧ್ಯಯನ ಮಾಡೋಣ. ಭಾರತ ಸಂವಿಧಾನದಲ್ಲಿ ಎಷ್ಟನೇ ಭಾಗದಲ್ಲಿದೆ ಇದು? ಭಾರತ ಸಂವಿಧಾನದಲ್ಲಿ ಪೌರತ್ವ ಅನ್ನೋ ಕಾನ್ಸೆಪ್ಟು, ಪೌರತ್ವ, ಏಕ ನಾಗರಿಕತ್ವ ಅಥವಾ ನಾಗರಿಕತ್ವ ಅನ್ನೋ ಕಾನ್ಸೆಪ್ಟು ಎಷ್ಟನೇ ಭಾಗದಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಸಂವಿಧಾನದ 2ನೇ ಭಾಗದಲ್ಲಿ. ಎಷ್ಟನೇ ಭಾಗ? ಸಂವಿಧಾನದ 2ನೇ ಭಾಗದಲ್ಲಿ ಕಂಡು ಬರ್ತದೆ. ಹಾಗಾದರೆ ಪೌರತ್ವಕ್ಕೆ ಸಂಬಂಧಪಟ್ಟಂಥ ವಿಧಿಗಳ ಸಂಖ್ಯೆ ಎಷ್ಟು ಅಥವಾ ವಿಧಿಗಳು ಯಾವುವು ಅಂತ ಕೂಡ ಪ್ರಶ್ನೆ ಮಾಡ್ತಾರೆ. ಅಲ್ಲಿ 5 ರಿಂದ 12 ವಿಧಿಗಳನ್ನು ನಾವು ಕಾಣ್ತಾ ಹೋಗ್ತೀವಿ. ಎಷ್ಟು? ಭಾರತದಲ್ಲಿ ಪೌರತ್ವ ಅನ್ನುವಂಥ ಭಾರತ ಸಂವಿಧಾನದಲ್ಲಿ ಭಾಗ 2ರಲ್ಲಿ ಮೆನ್ಷನ್ ಆಗಿದೆ. ಸಂಬಂಧಪಟ್ಟಂಥ ವಿಧಿಗಳು 5 ರಿಂದ 12ರೊಳಗೆ ವಿಧಿಗಳನ್ನ ಇದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತದ. ನೆನಪಿರಲಿ. ಇದ್ರ ಮೇಲೆ ಪ್ರಶ್ನೆ ಬರುವಂಥದ್ದು ಯಾವುದು? ಭಾರತ ಸಂವಿಧಾನ ಎಂಥ ನಾಗರಿಕತ್ವ ಕೊಟ್ಟಿದೆ? ಒಂದು ಸಿಂಗಲ್ ನಾಗರಿಕತ್ವ. ಹಾಗಾದರೆ ನಾಗರಿಕತ್ವ ಭಾರತ ಸಂವಿಧಾನ ಎಷ್ಟನೇ ಭಾಗ ಅಂತ ಕೂಡ ಕೇಳ್ತಾರೆ. ಅದು 2ನೇ ಭಾಗ ಅಂತ ಹೇಳಬೇಕಾಗ್ತದೆ. ಅದಕ್ಕೆ ಸಂಬಂಧಪಟ್ಟಂಥ ವಿಧಿ ಯಾವುದು ಅಂತ ಕೂಡ ಕೇಳ್ತಾರೆ. 5 ರಿಂದ 12ನೇ ವಿಧಿಯನ್ನು ನಾವು ಹೇಳಬೇಕಾಗ್ತದ. ಅದೇ ರೀತಿ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್, ಪೌರತ್ವ ಕಾಯ್ದೆ ಯಾವಾಗ ಬಂತು ಅಂತ ಕೂಡ ಕೇಳಿದ್ದಾರೆ. ಪೌರತ್ವ ಕಾಯ್ದೆ ಯಾವಾಗ ಅದು ಆಗ್ತದ? 1955ರ ಪ್ರಕಾರ. ಎಷ್ಟು?
1955 ಪ್ರಕಾರ ಸಿಟಿಜನ್ಶಿಪ್ ಅಂದರೆ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ 1950ರಲ್ಲಿ ಬರ್ತದೆ. ಪೌರತ್ವ ಕಾಯ್ದೆ ತಿದ್ದುಪಡಿ ಕಾಯ್ದೆ ಯಾವಾಗ ಬರ್ತದ 1955ರಲ್ಲಿ ತೊಗೊಂಬರ್ತಾರೆ. ಇದ್ರ ಪ್ರಕಾರ ಭಾರತಕ್ಕೆ ಒಬ್ಬ ಪ್ರಜೆ ನಾವು 5 ರೀತಿಯಲ್ಲಿ ಪೌರತ್ವವನ್ನು ಪಡೆಯಬಹುದು. ಭಾರತದ ಪೌರತ್ವ ಪಡಿಬೇಕಾದ್ರೆ 5 ವಿಧಾನಗಳಲ್ಲಿ ಪಡಿಬಹುದು, 3 ವಿಧಾನಗಳಲ್ಲಿ ಪೌರತ್ವವನ್ನು ಕಳೆದುಕೊಳ್ಳಬಹುದು. ಕೇಳ್ತಾರೆ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಪ್ರಕಾರ 1955 ಪ್ರಕಾರ ಯಾವ ರೀತಿ ನಾವು ಪೌರತ್ವವನ್ನು ಪಡಿಬಹುದು, ಯಾವ ರೀತಿ ನಾವು ಕಳ್ಕೊಳ್ಬಹುದು ಅಂತ ನೋಡಬೇಕಾದ್ರೆ 5 ರೀತಿಯಲ್ಲಿ ನಾವು ಪಡ್ಕೊಳ್ತೀವಿ. ಯಾವ? ಒಂದು ಬೈ ಬರ್ತ್, ಹುಟ್ಟಿನಿಂದ, ಬೈ ಡಿಸೆಂಟ್, ವಂಶ ಪರಂಪರೆಯಿಂದ, ಅದೇ ರೀತಿ ಬೈ ರಿಜಿಸ್ಟ್ರೇಷನ್ ಅಂದರೆ ನೋಂದಣಿಯಿಂದ, ಅದೇ ರೀತಿ ಸಹಜ ನಾಗರಿಕತ್ವ, ಅದೇ ರೀತಿ ಪ್ರಾಂತ್ಯಗಳ ಸೇರ್ಪಡೆ. ಯಾವುದು? ಹುಟ್ಟಿನಿಂದ ಒಂದು, ವಂಶದಿಂದ, ನೋಂದಣಿಯಿಂದ, ಅದೇ ರೀತಿ ಸಹಜ ನಾಗರಿಕತ್ವ, 5ನೇದು ಪ್ರಾಂತ್ಯಗಳನ್ನ ಸೇರ್ಪಡೆ, ಹೊಸ ಪ್ರಾಂತ್ಯಗಳನ್ನು ಸೇರಿಸಿಕೊಳ್ಳೋದ್ರಿಂದ 5 ರೀತಿ ನಾವು ಪೌರತ್ವವನ್ನು ಪಡೆದುಕೊಳ್ಳುತ್ತೀವಿ. ಅದೇ ರೀತಿ 3 ರೀತಿ ಪೌರತ್ವವನ್ನು ಪಡೆದುಕೊಳ್ಳೋದು. ಒಂದು ನಾವಾಗಲೇ ತ್ಯಜಿಸುವುದು, ದೇಶೀಯ ನಾಗರಿಕತ್ವವನ್ನು ನಾವಾಗಲೇ ತ್ಯಜಿಸುವುದು ಒಂದು. 2ನೇದು ಸಂಸತ್ತು ರದ್ದು ಮಾಡುವುದು, ಅಂದರೆ ದೇಶೀಯವಾಗಿ ಅಂದರೆ ನಾವು ನಮ್ಮ ರಾಷ್ಟ್ರೀಯ ಏಕತೆಗೆ ಅಥವಾ ನಮ್ಮ ರಾಷ್ಟ್ರೀಯಕ್ಕೆ ಪರಮಾಧಿಕಾರಕ್ಕೆ ಧಕ್ಕೆಯನ್ನು ತಂದಾಗ ದೇಶವು ನಮ್ಮ ಸಂಸತ್ತು ಏನು ಮಾಡ್ತದ? ನಮ್ಮ ನಾಗರಿಕತ್ವವನ್ನು ರದ್ದು ಮಾಡ್ತದ. ಅದೇ ರೀತಿ ನಿರಾಕರಿಸುವುದು, ಯಾರಾದರೂ ಅಪ್ಲೈ ಮಾಡಿದಾಗ ಆ ವ್ಯಕ್ತಿ ನಮ್ಮ ದೇಶಕ್ಕೆ ಪೌರತ್ವ ಪಡಿಬೇಕಾದ್ರೆ ಅದು ಸೂಕ್ತ ಹೌದಲ್ವನ್ನು ಕೂಡ ನಿರಾಕರಿಸುವಂಥದ್ದು ಒಂದು. ತ್ಯಜಿಸುವುದು, ರದ್ದು ಮಾಡೋದು. 3ನೇದು ನಿರಾಕರಿಸುವುದು. 3 ರೀತಿಯಲ್ಲಿ ನಾಗರಿಕತ್ವವನ್ನು ಕಳ್ಕೋಬಹುದು, 5 ರೀತಿಯಲ್ಲಿ ನಾಗರಿಕತ್ವವನ್ನು ಪಡೆದುಕೊಳ್ಳಬಹುದು. ಇದು ಏಕನಾಗರಿಕತ್ವ ಬಗ್ಗೆ ಬರ್ತಕ್ಕಂಥ ಪ್ರಶ್ನೆಗಳು. 11ನೇ ಭಾರತ ಸಂವಿಧಾನದ ಲಕ್ಷಣ ನೋಡಬೇಕಾದ್ರೆ ಮೂಲಭೂತ ಹಕ್ಕುಗಳನ್ನು ಅಂತ ನಾವು ನೋಡ್ತಾ ಹೋಗ್ತೀವಿ. ಯಾವುದು? ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ರೈಟ್ಸ್. ಈ ಟಾಪಿಕ್ ಮೇಲೆ ಹಲವಾರು ಪ್ರಶ್ನೆಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬಂದಂತಿವೆ. ಹಲವಾರು ಯಾವುದೇ ಪರೀಕ್ಷೆಯನ್ನು ಎದುರಿಸಿ 2 ರಿಂದ 4 ಕ್ವಶನ್ ಮೂಲಭೂತ ಹಕ್ಕುಗಳ ಮೇಲೆ ಬಂದೇ ಬರ್ತವೆ. 2 ರಿಂದ 4 ಅದಕ್ಕಿಂತ ಜಾಸ್ತಿ ಬಂದೇ ಬರ್ತವೆ. ಹಾಗಾದರೆ ಈ ಮೂಲಭೂತ ಹಕ್ಕುಗಳ ಬಗ್ಗೆ ನಾವು ನೋಡಬೇಕಾದ್ರೆ ಮೂಲಭೂತ ಹಕ್ಕುಗಳಂದ್ರೇನೋ ದೇಶವು ಕೊಡಮಾಡಲ್ಪಟ್ಟ ಪ್ರಜೆಗಾಗಿ ಹಕ್ಕುಗಳನ್ನ ಮೂಲಭೂತ ಹಕ್ಕುಗಳಂತ ಕರಿತಾ ಹೋಗ್ತೀವಿ. ಅಂದರೆ ಅವನಿಗೆ ನೈಸರ್ಗಿಕವಾಗಿ ಆಗಿರ್ಬೋದು, ಕಾನೂನು ಒಳಪಟ್ಟ ಆಗಿರ್ಬೋದು ಹಕ್ಕುಗಳನ್ನ ದೇಶದ ಸಂವಿಧಾನ ಕೊಡಲ್ಪಟ್ಟ ಹಕ್ಕುಗಳನ್ನ ಮೂಲಭೂತ ಹಕ್ಕುಗಳಂತ ಕರಿತಾ ಹೋಗ್ತೀವಿ. ಇದರ ಸ್ವಲ್ಪ ನಾವು ಅಧ್ಯಯನ ಮಾಡ್ತಾ ಹೋಗೋಣ. ಈ ಮೂಲಭೂತ ಹಕ್ಕುಗಳು ಅನ್ನುವಂಥದ್ದು ಸಂವಿಧಾನದ ಎಷ್ಟನೇ ಭಾಗದಲ್ಲಿದೆ? 3ನೇ ಭಾಗದಲ್ಲಿದೆ. ಎಷ್ಟನೇ ಭಾಗದಲ್ಲಿದೆ? 3ನೇ ಭಾಗದಲ್ಲಿದೆ. ಇನ್ನೊಂದು ಕ್ವಶನ್ಸ್ ಕೇಳ್ತಾರೆ ಏಕನಾಗರಿಕತ್ವದ ಮೇಲೆ ಅಥವಾ ನಾಗರಿಕತ್ವದ ಮೇಲೆ. ಈ ನಾಗರಿಕತ್ವ ಅನ್ನೋ ಕಾನ್ಸೆಪ್ಟನ್ನು ಯಾವ ದೇಶದಿಂದ ಎರವಲು ಪಡೆದಿದ್ದೀವಿ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ಈ ನಾಗರಿಕತ್ವ ಅನ್ನುವಂಥ ಕಾನ್ಸೆಪ್ಟನ್ನು ಯಾವ ದೇಶದಿಂದ ಎರವಲು ಪಡೆದಿದ್ದೀವಿ ಅಂತ ಕೇಳಿದ್ದಾರೆ. ಅದು ಇಂಗ್ಲೆಂಡಿಂದ ಅಂತ ನೆನಪಿರಲಿ. ಯಾವುದಿಂದ? ಇಂಗ್ಲೆಂಡಿಂದ ಅನ್ನುವಂಥದ್ದು ಸ್ವಲ್ಪ ನಿಮಗೆ ನೆನಪಿರಲಿ ಅಂತ ಹೇಳ್ತಾ ಹೋಗ್ತಾ ಇದ್ದೀವಿ. ಈಗ ನಾವು ಮೂಲಭೂತ ಹಕ್ಕುಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ. ಈ ಮೂಲಭೂತ ಹಕ್ಕುಗಳು 3ನೇ ಭಾಗದಲ್ಲಿದೆ. ನಮ್ಮ ಸಂವಿಧಾನದಲ್ಲಿ ಎಷ್ಟನೇ ಭಾಗದಲ್ಲಿದೆ? 3ನೇ ಭಾಗದಲ್ಲಿದೆ. ಅದಕ್ಕೆ ಸಂಬಂಧಪಟ್ಟಂಥ ವಿಧಿಗಳು ಯಾವುವು? 12 ರಿಂದ 36ರವರೆಗೆ 35. ಓಕೆ, ಮೂಲಭೂತ ಹಕ್ಕುಗಳು ಸಂವಿಧಾನದ 3ನೇ ಭಾಗದಲ್ಲಿದೆ. ಅದಕ್ಕೆ ಸಂಬಂಧಪಟ್ಟಂಥ ವಿಧಿ 12 ರಿಂದ 35. ಓಕೆ, ನಮ್ಮ ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು 3ನೇ ಭಾಗದಲ್ಲಿದೆ. ಅದಕ್ಕೆ ಸಂಬಂಧಪಟ್ಟಂಥ ವಿಧಿಗಳು 12 ರಿಂದ 35. ಹಾಗಾದರೆ ಈ ಮೂಲಭೂತ ಹಕ್ಕುಗಳ ಕಾನ್ಸೆಪ್ಟ್ ಅನ್ನು ಯಾವ ದೇಶದಿಂದ ನಾವು ಎರವಲು ಪಡ್ಕೊಂಡಿದ್ದೀವಿ? ಯಾವ ದೇಶದಿಂದ ನಾವು ಎರವಲು ಪಡ್ಕೊಂಡಿದ್ದೀವಿ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ಇದು USA, ಅಮೆರಿಕಾ ದೇಶದಿಂದ ನಾವು ಎರವಲು ಪಡ್ಕೊಂಡಿದ್ದೀವಿ. ಪ್ರಸ್ತಾವನೆಯನ್ನು ಕೂಡ ಅಮೆರಿಕ ದೇಶದಿಂದ ನಾವು ಪಡ್ಕೊಂಡಿದ್ದೀವಿ. ಅದೇ ರೀತಿ ಮೂಲಭೂತ ಹಕ್ಕುಗಳನ್ನ USA ಸಂವಿಧಾನದಿಂದ ಅಂದರೆ ಅಮೆರಿಕ ಸಂವಿಧಾನ ನಾವು ಪಡ್ಕೊಂಡಿದ್ದೀವಿ. ಇದ್ರ ಮೇಲೆ ಕೇಳ್ತಕ್ಕಂಥ ಪ್ರಶ್ನೆಗಳು ಭಾಗ ಯಾವುದು? 3. ಅದಕ್ಕೆ ಸಂಬಂಧಪಟ್ಟಂಥ ವಿಧಿಗಳು ಯಾವುವು? 12 ರಿಂದ 35. ಇದನ್ನು ಯಾವ ದೇಶದಿಂದ ಎರವಲು ಪಡ್ಕೊಂಡಿದ್ದೀವಿ? USA ದೇಶದಿಂದ ಎರವಲು ಪಡ್ಕೊಂಡಿದ್ದೀವಿ ಅಂತ ನಾವು ಹೇಳ್ತಾ ಹೋಗ್ಬೇಕಾಗ್ತದ. ಹಾಗಾದರೆ ಪ್ರಸ್ತುತ ಭಾರತ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಹಕ್ಕುಗಳಿವೆ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ಪ್ರಸ್ತುತ ಭಾರತ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಹಕ್ಕುಗಳಿವೆ? 6. ಎಷ್ಟಿವೆ? 6 ಮೂಲಭೂತ ಹಕ್ಕುಗಳಿವೆ. ಅವು ಯಾವುವು ಅಂತ ಕೂಡ ಪ್ರಶ್ನೆ ಮಾಡ್ತಾ ಹೋಗ್ತಾರೆ. ಪ್ರಸ್ತುತ ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು 6 ಇದಾವೆ. ಯಾವಪ್ಪ ಅಂದರೆ 1ನೇದು ಸಮಾನತೆ ಹಕ್ಕು, 14 ರಿಂದ 18ನೇ ವಿಧಿಗೆ ಸಂಬಂಧಪಡ್ತಾ ಹೋಗ್ತದ. ಅದೇ ರೀತಿ 2ನೇದು ಸ್ವಾತಂತ್ರ್ಯ ಹಕ್ಕು, 19 ರಿಂದ 22 ವಿಧಿವರೆಗೆ ಇದು ಎಕ್ಸ್ಪ್ಲೇನ್ ಮಾಡ್ತದ. 3ನೇದು ಶೋಷಣೆ ವಿರುದ್ಧ ಹಕ್ಕು, 23 ಮತ್ತು 24 ವಿಧಿಗಳು ಹೇಳ್ತಾ ಹೋಗ್ತದ. 4ನೇದು ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು, 25 ರಿಂದ 28ರವರೆಗೆ ಹೇಳ್ತಾ ಹೋಗ್ತದ. 5ನೇದು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಹೇಳ್ತಾ ಹೋಗ್ತದ. 29 ಮತ್ತು 30 ಅನ್ನೋದು ಹೇಳ್ತಾ ಹೋಗ್ತದ.
ಇಲ್ಲಿ 31ನೇ ಆರ್ಟಿಕಲ್ ಇಲ್ಲ. ಅದೇ ರೀತಿ 6ನೇದು 32ನೇ ವಿಧಿ ಹೇಳ್ತಾ ಹೋಗ್ತದೆ. ಏನಿದು ಸಂವಿಧಾನಾತ್ಮಕ ಪರಿಹಾರಬದ್ಧ ಹಕ್ಕು ಅಂತ ಕರಿತಾ ಹೋಗ್ತೀವಿ. ಈ 6 ಮೂಲಭೂತ ಹಕ್ಕುಗಳಲ್ಲಿ ಯಾವ ರೀತಿ ಪ್ರಶ್ನೆಯನ್ನು ಕೇಳ್ತಾ ಹೋಗ್ತಾರಪ್ಪ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಂತ ನೋಡೋದಾದ್ರೆ, 1ನೇದು ಸಮಾನತೆ ಹಕ್ಕಿಗೆ ಸಂಬಂಧಪಟ್ಟಂತ ವಿಧಿ ಯಾವುದು ಅಂತ ಕೂಡ ಕೇಳಬಹುದು. 14ರಿಂದ 18 ಅಂತ ಹೇಳ್ತಾ ಹೋಗ್ತೀವಿ. ಇದರಲ್ಲಿ ಅತ್ಯಂತ ಮಹತ್ವವಾದ ಪ್ರಶ್ನೆ 17ನೇ ವಿಧಿಯನ್ನು ಬಹಳ ಕೇಳಿದ್ದಾರೆ. 17ನೇ ವಿಧಿ ಏನ್ ಹೇಳ್ತದ? ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ ಅಂದ್ರೆ ಅಸ್ಪೃಶ್ಯತಾ ನಿವಾರಣಾ ಕಾಯ್ದೆಯನ್ನು ತಿಳಿಸ್ತಾ ಹೋಗ್ತದ. ಅಸ್ಪೃಶ್ಯತೆಯನ್ನು ಆಚರಣೆ ಮಾಡೋದನ್ನ ನಿಷೇಧ ಅಥವಾ ತಪ್ಪು ಅಂತ ಹೇಳುವಂತ ವಿಧಿ ಯಾವುದು ಅಂತ ಕೇಳಿದ್ದಾರೆ. ಅದು 17ನೇ ವಿಧಿ. ಅಸ್ಪೃಶ್ಯತೆ ಆಚರಣೆ ಯಾವ ಇದರಲ್ಲಿ ಬರುತ್ತದೆ, ಯಾವ ಹಕ್ಕಿನಡಿಯಲ್ಲಿ ಬರ್ತದೆ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ಅದು ಸಮಾನತೆ ಹಕ್ಕಿನಡಿಯಲ್ಲಿ ಬರುತ್ತದ. ಅದೇ ರೀತಿ 18ನೇ ವಿಧಿಯನ್ನು ಕೇಳ್ತಾ ಹೋಗ್ತಾರೆ. 18ನೇ ವಿಧಿ ಏನ್ ಹೇಳ್ತದ ಅಂದ್ರೆ ಟೈಟಲ್ ಅಬಾಲಿಷನ್ ಟೈಟಲ್ ಅಂದ್ರೆ ಬಿರುದುಗಳನ್ನ ನಾವು ನಮ್ಮ ಹೆಸರಿನ ಮುಂದೆ ಜೋಡಿಸಿಕೊಳ್ಳೋದಿಲ್ಲ ಅಂದ್ರೆ ಅವುಗಳ ರದ್ದತಿಯನ್ನು ಹೇಳ್ತಾ ಹೋಗ್ತಾರೆ. ಎಕ್ಸೆಪ್ಟ್ ಯಾವನನ್ನ ಶೈಕ್ಷಣಿಕ ಮತ್ತು ಆರ್ಮಿಯ ಬಿರುದುಗಳನ್ನ ಹೊರತುಪಡಿಸಿ ಎಲ್ಲಾ ಬಿರುದುಗಳನ್ನ ರದ್ದತಿ ಮಾಡುವಂಥದ್ದು 18ನೇ ಆರ್ಟಿಕಲ್ ಹೇಳ್ತಾ ಹೋಗ್ತಾರೆ. ಅದೇ ರೀತಿ 19ನೇ ಆರ್ಟಿಕಲ್ ಪ್ರಕಾರ ಕೇಳಿದ್ದಾರೆ ವಾಕ್ ಸ್ವಾತಂತ್ರ್ಯ ಅಂದ್ರೆ ಪತ್ರಿಕೆ ಅಥವಾ ಮಾಧ್ಯಮದಲ್ಲಿ ಮಾತಾಡ್ತಾರಲ್ಲ ಯಾವ ಆರ್ಟಿಕಲ್ ವಿಧಿ ಪ್ರಕಾರ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ. ಅದು 19 ಮತ್ತು ಭಾಗ 1ರಲ್ಲಿ ಕೂಡ ಅಂತ ಹೇಳಬೇಕಾಗ್ತದೆ. 19 ಭಾಗ 1ರಲ್ಲಿ ಬರ್ತಕ್ಕಂಥ ವಾಕ್ ಸ್ವಾತಂತ್ರ್ಯವನ್ನ ಹೇಳ್ತಾ ಹೋಗ್ತಾರೆ. ಯಾವ ವಿಧಿಯನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ಯಾವ ವಿಧಿಯನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರೆದಿದ್ದಾರೆ ಅಂತ ಕೂಡ ಪ್ರಶ್ನೆ ಕೇಳಿದ್ದಾರೆ. ಅದು ಸಂವಿಧಾನದ 32ನೇ ವಿಧಿಯನ್ನ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕರಿತಾ ಹೋಗ್ತಾರೆ. ಇದು ಏನು 32ನೇ ವಿಧಿ ಏನು ಹೇಳ್ತದ? ಸಂವಿಧಾನಾತ್ಮಕ ಪರಿಹಾರಬದ್ಧ ಹಕ್ಕು ಅನ್ನೋದಂತಂದ್ರೆ ನಮ್ಮ ಅಷ್ಟು ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆದಾಗ 32ನೇ ವಿಧಿ ಪ್ರಕಾರ ನಾವು ನಮ್ಮ ಮೂಲಭೂತ ಹಕ್ಕನ್ನು ಪುನಃ ಪಡಿಬಹುದು ಅನ್ನೋದು ಕೂಡ ಸಂವಿಧಾನಾತ್ಮಕ ಪರಿಹಾರಕ್ಕೂ 32ನೇ ವಿಧಿ ಹೇಳ್ತದ. ಇದನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆತ್ಮ ಮತ್ತು ಹೃದಯ ಅಂತ ಕೂಡ ಕರಿತಾ ಹೋಗ್ತಾರೆ. ಅದೇ ತರನಾಗಿ ಈ 31ನೇ ವಿಧಿ ಎಲ್ಲಿ ಹೋಯ್ತು ಅಂತ ನೋಡ್ಬೇಕಾಗ್ತದೆ. ಭಾರತ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಹಕ್ಕುಗಳಿದ್ದು ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ನೆನಪಿರ್ಲಿ, ಭಾರತ ಸಂವಿಧಾನದಲ್ಲಿ ಎಷ್ಟು ಹಕ್ಕುಗಳಿದ್ದು ಅಂತ ಕೇಳಿದ್ದಾರೆ. 7 ಮೂಲಭೂತ ಹಕ್ಕುಗಳಿದ್ದು. ಎಷ್ಟು? 7 ಮೂಲಭೂತ ಹಕ್ಕುಗಳಿದ್ದು. ಪ್ರಸ್ತುತ 6 ಮೂಲಭೂತ ಹಕ್ಕುಗಳಿವೆ. ಹಾಗಾದ್ರೆ ಒಂದು ಯಾವುದನ್ನು ಸಂವಿಧಾನದಿಂದ ತೆಗೆದು ಹಾಕಲಾಯಿತು ಅಂದ್ರೆ ಅದೇ ರೈಟ್ ಟು ಪ್ರಾಪರ್ಟಿ, ಆಸ್ತಿ ಹಕ್ಕು ಕೇಳಿದ್ದಾರೆ. ಆಸ್ತಿ ಹಕ್ಕು ಸಂವಿಧಾನದಲ್ಲಿ ಎಷ್ಟನೇ ಆರ್ಟಿಕಲ್ ಅನ್ನು ಒಳಗೊಂಡಿತ್ತು ಮೂಲ ಅಂತ ಕೇಳಿದಾಗ ಸಂವಿಧಾನದಲ್ಲಿ ಮೂಲ ಆಸ್ತಿ ಹಕ್ಕು 31ನೇ ವಿಧಿ ಇತ್ತು. ಎಷ್ಟನೇ ವಿಧಿ? 31ನೇ ವಿಧಿಯಡಿಯಲ್ಲಿ ಸಂವಿಧಾನದಲ್ಲಿ ಇರ್ತಕ್ಕಂಥ ಮೂಲಭೂತ ಹಕ್ಕುಗಳಲ್ಲಿ ಬರ್ತಕ್ಕಂಥ ಆಸ್ತಿ ಹಕ್ಕು 31ನೇ ವಿಧಿಯನ್ನು ಒಳಗೊಂಡಿತ್ತು. ಹಾಗಾದ್ರೆ ಪ್ರಸ್ತುತ ಮೂಲಭೂತ ಹಕ್ಕುಗಳಿರ್ತಕ್ಕಂಥ ಆಸ್ತಿ ಹಕ್ಕು ಈಗ ಎಲ್ಲಿದೆ ಅಥವಾ ಏನಾಗಿದೆ ಅಂತ ಕೂಡ ಕೇಳಬಹುದು. ಆಸ್ತಿ ಹಕ್ಕು ಈಗ ಏನಾಗಿದೆ ಡ್ಯಾಶ್ ಅಂತ ಕೂಡ ಕೊಡ್ತಾರೆ. ಆಸ್ತಿ ಹಕ್ಕು ಈಗ ಕಾನೂನುಬದ್ಧ ಹಕ್ಕಾಗಿದೆ. ರೈಟ್ ಟು ಪ್ರಾಪರ್ಟಿ ಇಟ್ ಈಸ್ ಎ ಲೀಗಲ್ ರೈಟ್ಸ್. ಆಸ್ತಿ ಹಕ್ಕು ಈಗ ಕಾನೂನುಬದ್ಧ ಹಕ್ಕಾಗಿದೆ. ಹಾಗಾದ್ರೆ ಈ ಕಾನೂನುಬದ್ಧ ಹಕ್ಕು ಸಂವಿಧಾನದಲ್ಲಿ ಆಸ್ತಿ ಹಕ್ಕು ಎಲ್ಲಿ ಮೆನ್ಷನ್ ಆಗಿದೆ ಪ್ರಸ್ತುತ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ಸಂವಿಧಾನದ 12ನೇ ಭಾಗ. ಎಷ್ಟನೇ ಭಾಗದಲ್ಲಿದೆ? ರೈಟ್ ಟು ಪ್ರಾಪರ್ಟಿ ಸಂವಿಧಾನದ 12ನೇ ಭಾಗದಲ್ಲಿದೆ. ವಿಧಿ ಎಷ್ಟನೇದು? 300A ವಿಧಿಯಡಿಯಲ್ಲಿ ಇದನ್ನ ಆಸ್ತಿ ಹಕ್ಕನ್ನ ಸೇರಿಸಲಾಗಿದೆ. ಈಗ ಅದು ಕಾನೂನುಬದ್ಧ ಹಕ್ಕು, ಮೂಲಭೂತ ಹಕ್ಕಲ್ಲ. ನೆನಪಿರಲಿ, ಸಂವಿಧಾನದ 12ನೇ ಭಾಗದಲ್ಲಿ 300A ಅಡಿಯಲ್ಲಿ ಆಸ್ತಿ ಹಕ್ಕನ್ನ ಸೇರಿಸಲಾಗಿದೆ. ಹಾಗಾದ್ರೆ ಆಸ್ತಿ ಹಕ್ಕನ್ನ ತೆಗೆದುಹಾಕಲ್ಪಟ್ಟದ್ದು ಯಾವ ತಿದ್ದುಪಡಿ ಮುಖಾಂತರ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ನೆನಪಿರಲಿ, ಆಸ್ತಿ ಹಕ್ಕನ್ನ ತೆಗೆದುಹಾಕಲ್ಪಟ್ಟ ತಿದ್ದುಪಡಿ ಯಾವುದು ಅಂತ ಕೂಡ ಕೇಳಿದ್ದಾರೆ. 44ನೇ ತಿದ್ದುಪಡಿ. ಎಷ್ಟನೇದು? 44ನೇ ತಿದ್ದುಪಡಿ 1978ರಲ್ಲಿ. ಯಾವಾಗ? 1978 44ನೇ ತಿದ್ದುಪಡಿ ಮುಖಾಂತರ ಆಸ್ತಿ ಹಕ್ಕನ್ನು ತೆಗೆದುಹಾಕಿ ಅದನ್ನ ಲೀಗಲ್ ರೈಟ್ಸ್ ಆಗಿ ಮಾಡ್ತಾರೆ. ಅಂದ್ರೆ ಕಾನೂನುಬದ್ಧ ಹಕ್ಕಾಗಿ ಮಾಡ್ತಾರೆ. ಭಾಗ 12 300A ಅಡಿಯಲ್ಲಿ ಈಗ ಅದು ಲೀಗಲ್ ರೈಟ್ಸ್ ಆಗಿದೆ. ಇದನ್ನ ತನ್ನಂತ ಸರ್ಕಾರ ಯಾವುದಪ್ಪ ಅಂದ್ರೆ ಮೊರಾರ್ಜಿ ದೇಸಾಯಿ ಸರ್ಕಾರ ಇದನ್ನ ತಿದ್ದುಪಡಿ ಮಾಡ್ತದ. ಇದಿಷ್ಟು ಮೂಲಭೂತ ಹಕ್ಕುಗಳಲ್ಲಿ ಬರ್ತಕ್ಕಂಥ ಪ್ರಶ್ನೆ. ಅದೇ ರೀತಿ ರಿಟ್ಸ್ ಅಂದ್ರೆ ರಿಟ್ಸ್ ಕಾನ್ಸೆಪ್ಟ್ ಅನ್ನು ನೋಡ್ತೀವಿ. ಅಂದ್ರೆ 32ನೇ ವಿಧಿ ಪ್ರಕಾರ ರಿಟ್ಸ್ ಗಳನ್ನ ನಾವು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗೆ ಹೋಗ್ತೀವಿ. ನಮ್ಮ ಮೂಲಭೂತ ಹಕ್ಕುಗಳು ವೈಲೆನ್ಸ್ ಆದಾಗ ರಿಟ್ಸ್ ಮುಖಾಂತರ ನಾವು ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗೆ ಹೋಗ್ತೀವಿ. ಈ ರಿಟ್ಸ್ ಅನ್ನೋ ಕಾನ್ಸೆಪ್ಟ್ ಅನ್ನು ಯಾವ ದೇಶದಿಂದ ತೆಗೆದುಕೊಂಡಿದೀವಪ್ಪ ಅಂದ್ರೆ ರಿಟ್ಸ್ ಅನ್ನೋ ಕಾನ್ಸೆಪ್ಟ್ ಅನ್ನು ಇಂಗ್ಲೆಂಡ್ ಸಂವಿಧಾನದಿಂದ ತಗೊಂಡಿದ್ದೀವಿ. ಯಾವ ಸಂವಿಧಾನದಿಂದ? ಇಂಗ್ಲೆಂಡ್ ಸಂವಿಧಾನದಿಂದ ರಿಟ್ಸ್ ಅನ್ನೋ ಕಾನ್ಸೆಪ್ಟ್ ಅನ್ನು ತಗೊಂಡಿದ್ದೀವಿ. ಯಾವ ಆರ್ಟಿಕಲ್ ಮುಖಾಂತರ ರಿಟ್ಸ್ ಅನ್ನು ನಾವು ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗೆ ಸಲ್ಲಿಸಬಹುದಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ಗೆ 32ನೇ ವಿಧಿ ಪ್ರಕಾರ ನಾವು ರಿಟ್ಸ್ ಅನ್ನು ಅಪ್ಲೈ ಮಾಡಬಹುದು. ಅದೇ ರೀತಿ ಹೈಕೋರ್ಟ್ಗೆ 226ನೇ ವಿಧಿ ಪ್ರಕಾರ ನಾವು ಮೂಲಭೂತ ಹಕ್ಕುಗಳ ವೈಲೆನ್ಸ್ ಆದಾಗ ರಿಟ್ಸ್ ಅನ್ನು ಅಪ್ಲೈ ಮಾಡಬಹುದು. ಪ್ರಶ್ನೆ ಕೇಳಿದ್ದಾರೆ.
ಸುಪ್ರೀಂ ಕೋರ್ಟಿಗೆ ರಿಟ್ಸ್ ಅನ್ನ ಯಾವಾಗ ಸಲ್ಲಿಸಬಹುದು? 32ನೇ ವಿಧಿ ಪ್ರಕಾರ. ಅದೇ ರೀತಿ ಹೈಕೋರ್ಟಿಗೆ ಸಲ್ಲಿಸುವಂತ ವಿಧಿ ಯಾವುದು ಅಂತ ಕೇಳಿದ್ದಾರೆ? 226ನೇ ವಿಧಿ ಪ್ರಕಾರ. ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ನಿಮ್ಮ ಮೂಲಭೂತ ಹಕ್ಕುಗಳು ವೈಲೆನ್ಸ್ ಆದಾಗ ನೀವು ರಿಟ್ಸ್ ಅನ್ನ ಪ್ರಥಮ ಬಾರಿಗೆ ಎಲ್ಲಿ ಸಲ್ಲಿಸ್ತೀರಿ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ನೀವು ಪ್ರಥಮ ಬಾರಿಗೆ ರಿಟ್ಸ್ ಅನ್ನು ಎಲ್ಲಿ ಸಲ್ಲಿಸ್ತೀರಿ ನೀವು ಮೂಲಭೂತ ಹಕ್ಕುಗಳ ವೈಲೆನ್ಸ್ ಆದಾಗ ಅಂತ ಕೂಡ ಪ್ರಶ್ನೆ ಮಾಡ್ತಾರೆ. ಡೈರೆಕ್ಟ್ ಹೈಕೋರ್ಟ್ಗೆ ಹೋಗ್ತೀರೋ ಡೈರೆಕ್ಟ್ ಸುಪ್ರೀಂ ಕೋರ್ಟ್ಗೆ ಹೋಗ್ತೀರೋ ಅಂತ ಪ್ರಶ್ನೆ ಮಾಡ್ತಾರೆ. ಮೊದಲು ಹೈಕೋರ್ಟ್ಗೆ ಹೋಗ್ಬೇಕು ನಾವು. ನಮ್ಮ ಮೂಲಭೂತ ಹಕ್ಕುಗಳು ವೈಲೆನ್ಸ್ ಆದಾಗ 226ನೇ ಪ್ರಕಾರ ನಾವು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಹೈಕೋರ್ಟ್ಗೆ ಹೋಗಿ ಅಲ್ಲಿ ನಾವು ಮನವಿಯನ್ನು ಸಲ್ಲಿಸಬೇಕಾಗ್ತದೆ. ಅದಕ್ಕೆ ಅಲ್ಲಿ ನಮಗೆ ಸರಿಯಾದ ನ್ಯಾಯ ಸಿಗದೆ ಇದ್ದಾಗ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾಗ್ತದೆ. ಡೈರೆಕ್ಟ್ ಹೋಗೋದು ಬಹಳ ಕಡಿಮೆ ಅನ್ನೋದನ್ನು ನಾವು ನೋಡಬೇಕಾಗ್ತದೆ. ಹಾಗಾದರೆ ಕೇಳ್ತಾರೆ, ರಿಟ್ಸ್ ಎಷ್ಟಿದಾವೆ ಅಂತ ಕೂಡ ಕೇಳಿದ್ದಾರೆ. ರಿಟ್ಸ್ ಎಷ್ಟಿದಾವೆ? 5 ಇದಾವೆ. ಅದ್ಯಾವು? ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಸರ್ಸೋರಿಯಾ, ಕೋವಾರೆಂಟ್. ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಸರ್ಸೋರಿಯಾ, ಕೋವಾರೆಂಟ್. ಇನ್ನೊಂದು 5 ರಿಟ್ಸ್ಗಳು ಬರ್ತಾ ಹೋಗ್ತವೆ. ಕೇಳಿದರೆ 5 ರಿಟ್ಸ್ಗಳನ್ನ ನಾವು ಹೇಳಬೇಕಾಗ್ತದೆ. ಹಾಗಾದರೆ ಮತ್ತೆ ಮೂಲಭೂತ ಹಕ್ಕುಗಳಲ್ಲಿ ಪ್ರಶ್ನೆ ಬರುವಂಥದ್ದು, ಮೂಲಭೂತ ಹಕ್ಕುಗಳನ್ನ ಸ್ಥಗಿತಗೊಳಿಸುವ ಅಧಿಕಾರ ಯಾರಿಗಿದೆ ಅಂತ ಕೂಡ ಕೇಳಿದ್ದಾರೆ. ಮೂಲಭೂತ ಹಕ್ಕುಗಳನ್ನ ಸ್ಥಗಿತಗೊಳಿಸುವ ಅಧಿಕಾರ ಯಾರಿಗಿದೆ? ರಾಷ್ಟ್ರಪತಿಗಿದೆ. ಯಾರಿಗಿದೆ? ರಾಷ್ಟ್ರಪತಿಗೆ ಮೂಲಭೂತ ಹಕ್ಕುಗಳನ್ನ ಸ್ಥಗಿತಗೊಳಿಸುವ ಅಧಿಕಾರ ಇದೆ. ಯಾವಾಗ? 352ನೇ ವಿಧಿ ಪ್ರಕಾರ. ಅಂದರೆ 352ನೇ ವಿಧಿ ಯಾವಾಗ ನಮ್ಮ ಏನು ಹೇಳ್ತದೆ? ಅದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆಯನ್ನು ಹೊರಡಿಸ್ತದೆ. 352ನೇ ವಿಧಿ ಪ್ರಕಾರ ರಾಷ್ಟ್ರಪತಿಯವರು ಏನು ಮಾಡ್ತಾರೆ? ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆಯನ್ನು ಹೊರಡಿಸ್ತಾರೆ. ಆವಾಗ ಮೂಲಭೂತ ಹಕ್ಕುಗಳು ಸ್ಥಗಿತಗೊಳ್ಳುತ್ತವೆ. ಯಾವ ವಿಧಿ ಪ್ರಕಾರ? 359ನೇ ವಿಧಿ ಪ್ರಕಾರ ಕೇಳಿದ್ದಾರೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗಳು ಯಾವಾಗ ಸ್ಥಗಿತಗೊಳ್ಳುತ್ತಪ್ಪ ಅಂದ್ರೆ ಮೂಲಭೂತ ಹಕ್ಕುಗಳು ಯಾವಾಗ ಸ್ಥಗಿತಗೊಳ್ಳುತ್ತಪ್ಪ ಅಂದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಸ್ಥಗಿತಗೊಳ್ಳುತ್ತವೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡುವ ವಿಧಿ ಯಾವುದು? 352. ಹಾಗಾದ್ರೆ ಯಾವ ವಿಧಿ ಪ್ರಕಾರ ನಮ್ಮ ಮೂಲಭೂತ ಹಕ್ಕುಗಳು ಸ್ಥಗಿತಗೊಳ್ಳುತ್ತವಪ್ಪ ಅಂದ್ರೆ 359ನೇ ವಿಧಿ ಪ್ರಕಾರ ನಮ್ಮ ಮೂಲಭೂತ ಹಕ್ಕುಗಳು ಸ್ಥಗಿತಗೊಳ್ಳುತ್ತವೆ. ಹಾಗಾದ್ರೆ ಯಾವ ಹಕ್ಕುಗಳನ್ನು ಹೊರತುಪಡಿಸಿ ಎಲ್ಲಾ ಮೂಲಭೂತ ಹಕ್ಕುಗಳು ಸ್ಥಗಿತಗೊಳ್ಳುತ್ತವೆ ಅನ್ನೋ ಪ್ರಶ್ನೆ ಕೂಡ ಕೇಳಿದ್ದಾರೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಎಲ್ಲಾ ಮೂಲಭೂತ ಹಕ್ಕುಗಳನ್ನು ರಾಷ್ಟ್ರಪತಿಯವರು ಸ್ಥಗಿತಗೊಳಿಸುತ್ತಾರೆ. ಯಾವ ಹಕ್ಕುಗಳನ್ನು ಹೊರತುಪಡಿಸಿ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. 20 ಮತ್ತು 21 ವಿಧಿಯನ್ನ ಹೊರತುಪಡಿಸಿ ಎಲ್ಲಾ ಮೂಲಭೂತ ಹಕ್ಕುಗಳು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಸ್ಥಗಿತಗೊಳ್ಳುತ್ತವೆ. ಇದಿಷ್ಟು ಮೂಲಭೂತ ಹಕ್ಕುಗಳ ಮೇಲೆ ಕೇಳತಕ್ಕಂಥ ಪ್ರಶ್ನೆಗಳಂತ ನಾವು ಹೇಳ್ತಾ ಹೋಗಬೇಕಾಗ್ತದೆ. ಇದು ಮೂಲಭೂತ ಹಕ್ಕುಗಳ ಲಕ್ಷಣಗಳು. ಅದೇ ರೀತಿ 12ನೇ ಲಕ್ಷಣ ನೋಡ್ತಾ ಹೋಗೋಣ. ಭಾರತ ಸಂವಿಧಾನದಲ್ಲಿರ್ತಕ್ಕಂಥದ್ದು ರಾಜನೀತಿ ನಿರ್ದೇಶಕ ತತ್ವಗಳು. ಹಿಂಗಂದ್ರೆ ಏನು? ರಾಜನೀತಿ ನಿರ್ದೇಶಕ ತತ್ವಗಳು ಸ್ವಲ್ಪ ನಾವು ಅಧ್ಯಯನ ಮಾಡೋಣ. ಇದು ಸಂವಿಧಾನದ ಎಷ್ಟನೇ ಭಾಗದಲ್ಲಿ ಮೆನ್ಷನ್ ಇದೆ? ರಾಜನೀತಿ ನಿರ್ದೇಶಕ ತತ್ವಗಳು, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸೀಸ್. ರಾಜನೀತಿ ನಿರ್ದೇಶಕ ತತ್ವಗಳು ಸಂವಿಧಾನದ 4ನೇ ಭಾಗದಲ್ಲಿ ಕಂಡು ಬರ್ತಾವೆ. ಎಷ್ಟನೇ ಭಾಗ? 4ನೇ ಭಾಗದಲ್ಲಿ ಕಂಡು ಬರ್ತಾವೆ. ಇದಕ್ಕೆ ಸಂಬಂಧಪಟ್ಟಂತ ವಿಧಿಗಳು ಯಾವುವು? 36ರಿಂದ 51ರವರೆಗೆ ಕೇಳ್ತಾರೆ. ರಾಜನೀತಿ ನಿರ್ದೇಶಕ ತತ್ವಗಳು ಸಂವಿಧಾನದ ಎಷ್ಟನೇ ಭಾಗದಲ್ಲಿದೆ? 4ನೇ ಭಾಗದಲ್ಲಿದೆ. ಇದಕ್ಕೆ ಸಂಬಂಧಪಟ್ಟಂತ ವಿಧಿಗಳು ಯಾವುವು? 36ರಿಂದ 51ರವರೆಗೆ ವಿಧಿಗಳು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತದೆ. ಹಾಗಾದರೆ ಈ ಕಾನ್ಸೆಪ್ಟ್ ಅನ್ನ ರಾಜನೀತಿ ನಿರ್ದೇಶಕ ತತ್ವಗಳನ್ನುವಂಥ ವಿಷಯವನ್ನು ಯಾವ ಸಂವಿಧಾನದಿಂದ ಎರವಲು ಪಡೆದಿದ್ದೇವೆ? ಯಾವ ದೇಶದಿಂದ ಅಥವಾ ಯಾವ ಸಂವಿಧಾನದಿಂದ ಎರವಲು ಪಡೆದಿವೆ? ಐರ್ಲ್ಯಾಂಡ್ ಸಂವಿಧಾನದಿಂದ ನಾವು ಎರವಲು ಪಡ್ತಾ ಹೋಗ್ತೀವಿ. ಹಾಗಾದ್ರೆ ಐರ್ಲ್ಯಾಂಡ್ ರಾಜನೀತಿ ನಿರ್ದೇಶಕ ತತ್ವಗಳು ಮೂಲತಃ ಎಲ್ಲಿವು ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ಸ್ಪೇನ್ ರಾಷ್ಟ್ರದ್ದು ನೆನಪಿರಲಿ. ರಾಜನೀತಿ ನಿರ್ದೇಶಕ ತತ್ವಗಳು ಮೂಲತಃ ಎಲ್ಲಿದ್ದುವಪ್ಪ ಅಂದ್ರೆ ಸ್ಪೇನ್ ರಾಷ್ಟ್ರ ಸಂವಿಧಾನದಲ್ಲಿ ಕಂಡು ಬರ್ತಿದ್ದು. ಅದನ್ನು ಐರ್ಲ್ಯಾಂಡ್ ತಗೊಳ್ತದೆ. ನಾವು ಐರ್ಲ್ಯಾಂಡಿಂದ ನಮ್ಮ ಭಾರತ ಸಂವಿಧಾನಕ್ಕೆ ನಾವು ರಾಜನೀತಿ ನಿರ್ದೇಶಕ ತತ್ವಗಳನ್ನ ತೆಗೆದುಕೊಳ್ತೀವಿ. ಈ ರಾಜನೀತಿ ನಿರ್ದೇಶಕ ತತ್ವಗಳು ರಾಜ್ಯಕ್ಕೆ ನಿರ್ದೇಶನ ಮಾಡ್ತವೆ. ಕೇಂದ್ರ ಆಗಿರ್ಬೋದು, ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ಮಾಡ್ತವೆ. ಮತ್ತು ಇದರ ಉದ್ದೇಶ ಏನಾಗಿರ್ತದಪ್ಪ ಅಂದ್ರೆ ವೆಲ್ಫೇರ್ ಸ್ಟೇಟ್, ಸಮಾಜ ಕಲ್ಯಾಣ ಅನ್ನುವಂಥದ್ದನ್ನು ಸ್ಥಾಪನೆ ಮಾಡಬೇಕಾಗಿರೋದು ರಾಜನೀತಿ ನಿರ್ದೇಶಕ ತತ್ವಗಳಾಗಿರ್ತವೆ. ಇದರ ಮೇಲೆ ಇನ್ನೊಂದು ಕ್ವಶನ್ ಬಂದಿದೆ. ರಾಜನೀತಿ ನಿರ್ದೇಶಕ ತತ್ವಗಳು ಯಾವ ಅಮೆಂಡ್ಮೆಂಟ್ ತಿದ್ದುಪಡಿ ಪ್ರಕಾರ ರಾಜನೀತಿ ನಿರ್ದೇಶಕ ತತ್ವಗಳು ಯಾವ ತಿದ್ದುಪಡಿ ಪ್ರಕಾರ ಮೂಲಭೂತ ಹಕ್ಕುಗಳ ಮೇಲುಗೈ ಸಾಧಿಸಿದೆ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ರಾಜನೀತಿ ನಿರ್ದೇಶಕ ತತ್ವಗಳು ಯಾವ ತಿದ್ದುಪಡಿ ಮುಖಾಂತರ ಮೂಲಭೂತ ಹಕ್ಕುಗಳ ಮೇಲೆ ತನ್ನ ಮೇಲುಗೈಯನ್ನು ಸಾಧಿಸಿದೆ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. 42ನೇ ತಿದ್ದುಪಡಿ ಮುಖಾಂತರ ರಾಜನೀತಿ ನಿರ್ದೇಶಕ ತತ್ವಗಳು ಮೂಲಭೂತ ಹಕ್ಕುಗಳಿಗಿಂತ ತನ್ನ ಮೇಲುಗೈಯನ್ನು ಸಾಧಿಸಿದೆ ಅಂತ ಹೇಳ್ತಾ ಹೋಗಬೇಕಾಗ್ತದೆ. ಇದರ ಉದ್ದೇಶ ಕಲ್ಯಾಣ ರಾಷ್ಟ್ರವನ್ನ ಸಾಧಿಸೋದಾಗಿರ್ತದೆ. ವೆಲ್ಫೇರ್ ಸ್ಟೇಟ್, ಕಲ್ಯಾಣ ರಾಷ್ಟ್ರವನ್ನ ಸಾಧಿಸೋದಾಗಿರ್ತದೆ. ಈ ರಾಜನೀತಿ ನಿರ್ದೇಶಕ ತತ್ವಗಳಲ್ಲಿ ನಾವು ಗಾಂಧಿಯ ತತ್ವಗಳನ್ನು ಕೂಡ ಕಾಣ್ತಾ ಹೋಗ್ತೀವಿ. ಕೇಳಿದ್ದಾರೆ ಗಾಂಧಿಯ ತತ್ವಗಳನ್ನ ಯಾವ
ಭಾಗದಲ್ಲಿ ಕಾಣ್ತೀವಿ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ಅದು ರಾಜನೀತಿ ನಿರ್ದೇಶಕ ತತ್ವಗಳಲ್ಲಿ ಅಂತ ನಾವು ಹೇಳಬೇಕಾಗ್ತದೆ. ಈ ರಾಜನೀತಿ ನಿರ್ದೇಶಕ ತತ್ವಗಳನ್ನ 3 ಭಾಗಗಳನ್ನಾಗಿ ನಾವು ಮಾಡ್ತಾ ಹೋಗ್ತೀವಿ. ಒಂದು ಸಾಮಾಜಿಕ ಅಂಶಗಳು, ಎರಡನೇದು ಗಾಂಧಿ ಅಂಶಗಳು, ಮೂರನೇದು ಉದಾರವಾದ ಅಂಶಗಳನ್ನ ನೋಡ್ತಾ ಹೋಗ್ತೀವಿ. ರಾಜನೀತಿ ನಿರ್ದೇಶಕ ತತ್ವಗಳಲ್ಲಿ ಸಮಾಜವಾದ ತತ್ವಗಳು, ಅದೇ ರೀತಿ ಉದಾರವಾದ ತತ್ವಗಳು, ಮೂರನೇದು ಗಾಂಧಿವಾದ ತತ್ವಗಳು. 3 ರೀತಿಯಲ್ಲಿ ನಾವು ರಾಜನೀತಿ ನಿರ್ದೇಶಕ ತತ್ವಗಳನ್ನ ಕಾಣ್ತಾ ಹೋಗ್ತೀವಿ. ಈ ರಾಜನೀತಿ ನಿರ್ದೇಶಕ ತತ್ವಗಳ ಗುರಿ ಏನು? ವೆಲ್ಫೇರ್ ಸ್ಟೇಟ್, ಕಲ್ಯಾಣ ರಾಷ್ಟ್ರವನ್ನ ಮಾಡೋದಷ್ಟೇ ಆಗಿರ್ತದೆ. ಇದು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಏನ್ ಮಾಡ್ತದ? ನಿರ್ದೇಶನವನ್ನ ನೀಡ್ತದ. ಅದೇ ರೀತಿ ಯಾವ ವಿಧಿಯಲ್ಲಿ ಎಷ್ಟನೇ ವಿಧಿಯು ಗ್ರಾಮ ಪಂಚಾಯಿತಿ ಬಗ್ಗೆ ತಿಳಿಸಲ್ಪಡುತ್ತದೆ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ಗ್ರಾಮ ಪಂಚಾಯಿತಿ ಬಗ್ಗೆ ಹೇಳುವ ವಿಧಿ ಯಾವುದು ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ಅದು 40ನೇ ವಿಧಿ ಪ್ರಕಾರ ಗ್ರಾಮ ಪಂಚಾಯಿತಿ ಬಗ್ಗೆ ರಾಜನೀತಿ ನಿರ್ದೇಶಕದಲ್ಲಿ ಕಾಣ್ತೀವಿ. ಗ್ರಾಮ ಪಂಚಾಯಿತಿ ಬಗ್ಗೆ ಯಾವ ಭಾಗದಲ್ಲಿ ಸಂವಿಧಾನದಲ್ಲಿ ಕಾಣ್ತೀವಿ ಅಂತ ಕೂಡ ಪ್ರಶ್ನೆ ಮಾಡ್ತಾರೆ ಕೆಲವು ಸಲ. ರಾಜನೀತಿ ನಿರ್ದೇಶಕ ತತ್ವಗಳು ಕೂಡ ಗ್ರಾಮಗಳ ಪುನರ್ ಅಥವಾ ಸಂಘಟನೆ ಅನ್ನುವಂಥ ಪಂಚಾಯಿತಿಯ ಬಗ್ಗೆ ರಾಜನೀತಿ ಕಾಣ್ತೀವಿ. ಅದಕ್ಕೆ ಸಂಬಂಧಪಟ್ಟದ್ದು 40ನೇ ವಿಧಿ. ಅದೇ ರೀತಿ 44ನೇ ವಿಧಿ ಏನ್ ಹೇಳ್ತದಪ್ಪ? ಸಿವಿಲ್ ಕೋಡ್. ಸಿವಿಲ್ ಕೋಡ್ ಅಂದ್ರೆ ಇದು ಎಲ್ಲ ರೀತಿಯ ಸಿವಿಲ್ ಕೋಡ್. ಇಟ್ ಮೀನ್ಸ್ ಏಕನ ಸಂಪ್ರದಾಯ ಅಂತ ಕರಿತೀವಿ. ಸಿವಿಲ್ ಕೋಡ್ ಅನ್ನುವಂಥ ಕಾನ್ಸೆಪ್ಟ್ 44ನೇ ಇದು ಬರ್ತದೆ. ಇದನ್ನ ಸಿವಿಲ್ ಕೋಡ್ ಅನ್ನ ನಾವು ಪ್ರಸ್ತುತ ಗೋವಾದಲ್ಲಿ ಕಾಣ್ತೀವಿ. ಎಲ್ಲರಿಗೂ ಒಂದೇ ಅಪ್ಲೈಡ್, ಎಲ್ಲರಿಗೂ ಒಂದೇ ಕಾನೂನು ಅನ್ನುವಂಥದ್ದು ಸಿವಿಲ್ ಕೋಡ್ ಹೇಳ್ತಾ ಹೋಗ್ತದೆ 44ನೇ ತಿದ್ದುಪಡಿ ಪ್ರಕಾರ.